ರೀತಿಯ ಪ್ರಕ್ರಿಯೆ AR ಅವರಿಗೆ ತೋರಿಲ್ಲ, ಉತ್ತರನು ನೀಡಲಿಲ್ಲ. ಹಾಗಾಗಿ ನಾವು AR ಮೇಲೆನೆ ನಾವು DR ಹತ್ರ ಹೋಗಿ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಅನ್ನ ನೀಡಿದ್ದೇವೆ. ಇಮಿಡಿಯೇಟ್ ಆಗಿ ನೀವು ಅವರನ್ನ ಸಿಬ್ಬಂದಿಗಳನ್ನ ಕೈ ಬಿಡಬೇಕು ಅಂತೇಳಿ ನೀವು ಆದೇಶ ಹೊರಡಿಸ್ರಿ. ಇಲ್ಲಿ ಅಕ್ರಮ ನೇಮಕಾತಿ ಆಗಿದೆ. ಇಲ್ಲಿ ಯಾವುದೇ ತರದ ಮೀಸಲಾತಿ ಕೂಡ ಅನ್ವಯ ಆಗಿಲ್ಲ. ಆಸ್ ಪರ್ KCS ರೂಲ್ಸ್ ಎಲ್ಲವೂ ಬ್ರೇಕ್ ಆಗಿದೆ. ಎಲ್ಲಾ ರೂಲ್ಸ್ ಬ್ರೇಕ್ ಆಗಿದೆ ಅಂತೇಳಿ ನಾವು DR ಹತ್ರ ಮನವಿ ಮಾಡ್ಕೊಂಡ್ವಿ, ಮತ್ತೆ ರಿಸೀವ್ಡ್ ತಗೊಂಡ್ಬಂದ್ವಿ. ಅದೇ ತರನಾಗಿ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಹತ್ರ ಸಹ ನಾವು ಈ ಒಂದು ಮನವಿ ನೀಡಿ ನಾವು ರಿಸೀವ್ಡ್ ತಗೊಂಡ್ಬಂದಿದ್ವಿ. ಕೂಡಲೇ ಅವರು ಪ್ರತಿಕ್ರಿಯೆ ನೀಡ್ತೀನಿ ಅಂತ ನಮಗೊಂದು ಭರವಸೆ ನೀಡಿದ್ದಾರೆ. ARಗೆ ತಾಲೂಕಾ AR ಅವರಿಗೆ ಮನವಿ ಕೊಟ್ಟದಾಗ ಮನವಿಗೆ ಒಂದು ಆದೇಶವನ್ನ COಗೆ ಮಾಡ್ತಾರೆ. AR ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ 3 ಜನ ಹೊಸ ಸಿಬ್ಬಂದಿಗಳನ್ನ ಸರ್ವ ನಿರ್ದೇಶಕರ ಉಪಸ್ಥಿತಿ ಮತ್ತು ಒಮ್ಮತದೊಂದಿಗೆ ನೇಮಕ ಮಾಡಿಕೊಂಡು ಸಹಕಾರ ಸಂಘಗಳ ನಿಯಮ 1960 ಪ್ರಕಾರ ಹಾಗೂ ಉಲ್ಲಂಘನೆ ಆಗಿರುತ್ತದೆ. ಹಾಗಾಗಿ ಇದರ ಬಗ್ಗೆ ಪರಿಶೀಲಿಸಿ ಒಂದು ವೇಳೆ ಇದರಲ್ಲಿ ಅಕ್ರಮ ನೇಮಕಾತಿ ಆಗಿದ್ರೆ ಅವರನ್ನ ಆ ಒಂದು ನೇಮಕಾತಿಯನ್ನ ತಡೆ ಹಿಡಿದು ಅವ್ರ ಹುದ್ದೆಯಿಂದ ಬಿಡುಗಡೆ ಮಾಡಿ ಅಂತೇಳಿ AR ಅವರು CO ಅವರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ ಅಥವಾ ಒಂದು ಆದೇಶವನ್ನು ಮಾಡಿದ್ದಾರೆ. ಆ ಆದೇಶಕ್ಕೆ ಕಿಂಚಿತ್ತೂ ಕೂಡ ಬೆಲೆ ಕೊಡದೇನೆ ಮೇಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಿ ಇನ್ನೂ ಆ 3 ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿರುವಂತಹ ಘಟನೆ ಸಿಂಧನೂರು ತಾಲೂಕಿನ ಸಾಲುಗುಂದದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ನಾವು AR ಕಳಿಸಿದೀವಿ, DR ಕಳಿಸಿದ್ವಿ. DR ಕಳಿಸಿ 15ರಿಂದ 20 ದಿನ ಆಯ್ತು. ಇನ್ನೂ ಇದುವರೆಗೆ ಆದ್ರೂ ಕೂಡ ಅದ್ರ ಮೇಲೆ ಈ ಒಂದು ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ಳುವಂತ ನಿರ್ಧಾರವನ್ನ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ DR ಗಳಾಗ್ಲಿ ಕೂಡ ಮಾಡದಿರುವಂತದ್ದು ವಿಪರ್ಯಾಸದ ಸಂಗತಿ. ಇದಕ್ಕೆ ನೋಡಿದಾಗ ನೀವು ಹೇಳ್ತಾ ಇದ್ರು, ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಸಹಕಾರ ಬ್ಯಾಂಕ್ಗಳು ಏನು ಚುನಾವಣೆ ನಡೀತಲ್ಲ, ಆ ಚುನಾವಣೆ ಸಂದರ್ಭದಲ್ಲಿ ನೇಮಕ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ನೀತಿ ಸಂಹಿತೆ ಅನ್ನೋದು ಅನ್ವಯ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೇಮಕಾತಿ ಪ್ರಕ್ರಿಯೆ ನಡಿಬಾರದು ಅನ್ನುವಂಥದ್ದು KC ಆಕ್ಟ್ ಅಲ್ಲಿ ಇದೆ. ಆದ್ರೂ ಕೂಡ ಅದೇ ಸಂದರ್ಭದಲ್ಲಿ ಒಂದು ಕಡೆ ಚುನಾವಣೆ ನಡೀತಾ ಇದೆ, ಒಂದು ಕಡೆ ನೇಮಕಾತಿ ಪ್ರಕ್ರಿಯೆ ನಡೆದಿದೆ. ಈ ವಿಚಾರವಾಗಿ ನೀತಿ ಸಂಹಿತೆ ಇದ್ರೂ ಕೂಡ ಅವನ್ನ ನೇಮಕ ಮಾಡಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಸರ್ಕಾರಕ್ಕೆ ಮತ್ತೆ ಸರ್ಕಾರದ ಜನಪ್ರತಿನಿಧಿಗಳಿಗೆ ಒತ್ತಡಕ್ಕೆ ಮಾಡೋದು COಗಳಾಗ್ಲಿ AR ಗಳಾಗ್ಲಿ ಈ ತರದ ಅಕ್ರಮ ನೇಮಕಾತಿ ಮಾಡಿಕೊಂಡಿರೋದ್ರ ಬಗ್ಗೆ ರಾಜ್ಯದ ಜನರಿಗೆ, ತಾಲೂಕಿನ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಮೂಲಕ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಇವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಕ್ರಮ ನೇಮಕಾತಿ